ಆದ್ರೆ ಜೆಡಿಎಸ್ ಈಗಾಗಲೇ ಶಾಸಕರಿಗೆ ಗಾಳವನ್ನ ಹಾಕಿದೆಯಾ? ಬಿಜೆಪಿಯಿಂದ ಆಪರೇಷನ್ ಕಮಲದ ಯತ್ನ ನಡೀತಾ ಇದ್ರೆ ನಿನ್ನೆಯೂ ಕೂಡ ಕೆಲ ಶಾಸಕರನ್ನ ಸಂಪರ್ಕ ಮಾಡಲಾಗಿದೆ ಅನ್ನುವಂತಹ ಮಾತನ್ನ ಮೈಸೂರಲ್ಲಿ ಸಚಿವ ಸಾರಾ ಮಹೇಶ್ ಆರೋಪವನ್ನ ಕೂಡ ಮಾಡಿದ್ದಾರೆ. ನಮ್ಮ ಶಾಸಕರಿಗೆ ಹಣದ ಆಮಿಷವನ್ನ ನೀಡಿದ್ದಾರೆ, ಕೆಲವರಿಗೆ ಅಧಿವೇಶನಕ್ಕೆ ಗೈರಾಗುವಂತೆ ಒತ್ತಡವನ್ನ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೇವೆ ಅನ್ನುವಂತಹ ಮಾತನ್ನ ಕೂಡ ಸಾರಾ ಮಹೇಶ್ ಈಗಾಗಲೇ ಹೇಳಿದ್ದು. ಜೆಡಿಎಸ್ ಶಾಸಕರಿಗೆ ಹಾಗಾದ್ರೆ ಮತ್ತೆ ಬಿಜೆಪಿ ಈಗಾಗಲೇ ಗಾಳವನ್ನ ಹಾಕ್ತಾ ಇದೆಯಾ? ಆಪರೇಷನ್ ಕಮಲದ ಪ್ರಯತ್ನವನ್ನ ಈಗಾಗಲೇ ಬಿಜೆಪಿ ಮಾಡ್ತಾ ಇದೆಯಾ, ಇನ್ನೂ ಕೂಡ ಮಾಡ್ತಾನೆ ಇದೆಯಾ ಅನ್ನುವಂತಹ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಚಿವರಾಗಿರುವಂತಹ ಸಾರಾ ಮಹೇಶ್. ನಮ್ಮ ಶಾಸಕರಿಗೆ ಹಣದ ಆಮಿಷವನ್ನು ಒಡ್ಡಿದ್ದಾರೆ, ಕೆಲವರಿಗೆ ಅಧಿವೇಶನಕ್ಕೆ ಗೈರಾಗುವಂತೆ ಒತ್ತಡವನ್ನ ಕೂಡ ಬಿಜೆಪಿ ಕಡೆಯಿಂದ ಮಾಡಲಾಗ್ತಾ ಇದೆ. ಈ ಬಗ್ಗೆ ನಾವು ಸಿಎಂ ಗಮನಕ್ಕೂ ಕೂಡ ತಂದಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಖುದ್ದು ಶಾಸಕರೇ ಸಿಎಂಗೆ ಆಪರೇಷನ್ ಬಗ್ಗೆ ತಿಳಿಸಿದ್ದಾರೆ. ಅಧಿಕಾರ ಸ್ವೀಕರಿಸಿದ ದಿನದಿಂದಲೂ ಕೂಡ ತೊಂದರೆ ಆಗ್ತಾ ಇದೆ, ಬಿಜೆಪಿಯ ಕೆಲ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಇದೊಂದು ಕೊನೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಾಪ ನಮ್ಮ ಸಂಖ್ಯೆ ಇಷ್ಟ ಆಗಿದೆ, ನೀ ಕೊನೆಯವನು, ನೀವು ಬಂದ್ಬಿಡಿ ಅಂತ ಕರೆಯುವಂಥದ್ದು, ಹಣದ ಆಮಿಷಗಳನ್ನು ತೋರಿಸುವಂಥದ್ದು. ನೆನ್ನೆನೂ ನಮ್ಮ ಕೆಲವು ಸ್ನೇಹಿತರನ್ನ ಪಾಪ ಕರೆದಿದ್ದಾರೆ, ಮಂತ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲಿ ಕೊಡ್ತಾರೆ ಗೊತ್ತಿಲ್ಲ. ಕೇಂದ್ರದಲ್ಲಂತೂ ಇನ್ನೇನು 2 ತಿಂಗಳು, ರಾಜ್ಯದಲ್ಲಿ ಹೆಂಗೆ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ರಾಜ್ಯದ ಜನ ಒಂದು ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನೇ ಮರೆತು ಅಧಿಕಾರಕ್ಕೆ ಕುರ್ಚಿಗೋಸ್ಕರ ಈ ರೀತಿ ನಡ್ಕೋತಾ ಇರ್ತಕ್ಕಂಥದ್ದನ್ನ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಆದರೆ ಇಂಥ ಕೀಳು ಮಟ್ಟದ ರಾಜಕಾರಣಕ್ಕೆ ಇಳಿತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ. ಇದೊಂದು ಕೊನೆ ಪ್ರಯತ್ನ ಮಾಡ್ತಾರೆ. ನಾನು ಅವತ್ತು ಅದೇ ಹೇಳ್ತೀನಿ, ಇವತ್ತು ಅದೇ ಹೇಳ್ತಾ ಇದ್ದೀವಿ, ಮುಂದೇನೂ ಅದೇ ಹೇಳ್ತೀವಿ. ಅವ್ರು ಹಿಂಗೆ ಹೇಳ್ತಾ ಇರಲಿ, ಆಮೇಲೆ ಇಡೀ ರಾಜ್ಯದ ಜನತೆಗೆ ಏನಂತ ಗೊತ್ತಾಗ. ಬಿಜೆಪಿ ಸ್ನೇಹಿತ ಶಾಸಕರುಗಳಿದ್ರಲ್ಲ, ಅವ್ರ ಕಥೆ ಏನಾಯ್ತು ಸರ್? ಎಲ್ಲಿಗೆ ಬಂತು? ಈಗ ಇಲ್ಲಿವರೆಗೆಲ್ಲ ನೋಡ್ಕೊ ಬಂದಿದ್ದೀರಲ್ಲ, ಈ ಕ್ಲೈಮ್ಯಾಕ್ಸ್ ಅಂತ ಬಂದೈತಲ್ಲ, ಅದು ನೋಡಿ. ಇನ್ನೂ ಸಂಪರ್ಕದಲ್ಲಿದ್ದಾರೆ ಸರ್. ನಾನು ಅವತ್ತು ಅದೇ ಹೇಳ್ತೀನಿ, ಇವತ್ತು ಅದೇ ಹೇಳ್ತಾ ಇದ್ದೀವಿ, ಮುಂದೇನೂ ಅದೇ ಹೇಳ್ತೀವಿ.